ಕೇಳಿ ಹೇಳಬೇಕು ಅಂತಂದ್ರೆ ಅನಿಮಿಯಾ ಅಂತಂದ್ರೆ ಒಂಥರ ಸೈಲೆಂಟ್ ಕಿಲ್ಲರ್ ಇದೆ. ಈಗ ಹೆಂಗೆ ನಾವು ಒಂದು ಡಿಸೀಸ್ ಒಳಗೆ ಡಯಾಬಿಟಿಸ್ ಹೈಪರ್ಟೆನ್ಷನ್ ಅದರಿಂದ ನಮ್ಗೆ ಏನು ಲಕ್ಷಣ ಆಗಿಲ್ಲ, ಬಟ್ ಒಳಗಡೆ ನಮಗೆ ಪ್ರಾಬ್ಲಮ್ ಇಲ್ಲ. ಸಿಮಿಲರ್ಲಿ ಅನಿಮಿಯಾ ನೋಡೋಕ್ಕೆ ರಕ್ತಹೀನತೆ ಅಂತಂದ್ರೆ ರಕ್ತಹೀನತೆ ಅಂತಂದ್ರೆ ಇದು ಒಂದು ರೋಗ ಪ್ರತಿ ಆರ್ಗನೂ ಅಫೆಕ್ಟ್ ಆಗುತ್ತೆ, ನಮ್ಮ ದೇಹದ ಪ್ರತಿ ಭಾಗ ಪ್ರತಿ ಅಂಗನೂ ಅಫೆಕ್ಟ್ ಆಗುತ್ತೆ. ಸೊ ಇದಕ್ಕೆ ಕಾರಣ ಹಲವಾರು ಇರ್ತವೆ. ಕೆಲವೊಂದು ಕೈನೆಟಿಕ್ ಕುಟುಂಬದಿಂದ ಕೆಲವೊಂದು ರಕ್ತದಿಂದ ರಕ್ತದೊಳಗ ನ್ಯೂನತೆಗಳು ಇರ್ತವೆ. ಅದರಿಂದ ನಾವು ರಕ್ತಹೀನತೆ ಹೆಂಗೆ ಕಂಡಿಡ್ತೀವಿ ಅಂದ್ರೆ ನಮ್ಮ ರಕ್ತದೊಳಗೆ ಹಿಮೋಗ್ಲೋಬಿನ್ ಮಟ್ಟ ಗುರುತಿಸ್ತೀವಿ. ಸೊ ನಾರ್ಮಲ್ ಹಿಮೋಗ್ಲೋಬಿನ್ ಮಟ್ಟ ನಮ್ಗೆ 12-15 ಗ್ರಾಮ್ ಪರ್ಸೆಂಟೇಜ್ ಅಂತ. ಸೊ ಈಗ ಇದು ಅನಿಮೆ ಎಷ್ಟು ಕಾಮನ್ ಅಂದರೆ 10 ಮಂದಿ ಟೆಸ್ಟ್ ಮಾಡಿದ್ರೆ 4 ಮಂದಿಗೆ ಅನಿಮೆ ಆಗುತ್ತೆ. ಸೊ ನಿಯರ್ಲಿ 40% ಅನಿಮೆ. ಸೊ ನಮ್ಮದು ಫ್ಯಾಮಿಲಿ ಪ್ಲ್ಯಾನಿಂಗ್ ಪ್ರೋಗ್ರಾಮಿಂದ ಹಿಡಿದು ನಮ್ಮ ರಿಪ್ರೊಡಕ್ಟಿವ್ ಚೈಲ್ಡ್ ಪ್ರೋಗ್ರಾಮ್ ಒಳಗೆ ನಮ್ಮದು ಆರೋಗ್ಯ ಇಲಾಖೆದು ಒಂದು ಮೇನ್ ಪ್ರೋಗ್ರಾಮ್ ಅಂತಂದಾಗ ಅನಿಮಿಯಾ ಪ್ರಿವೆಂಟ್ ಮಾಡೋದು. ಸೊ ಅದಕ್ಕೆ NGO ನೇತೃತ್ವದೊಳಗೆ ಸಜ್ಜನ್ಸ್ ನೇತೃತ್ವದೊಳಗೆ ನಮಗೆ ಭಾರಿ ಖುಷಿ ಆಗುತ್ತೆ. ಯಾಕಂತಂದ್ರೆ ಸರ್ ಏನು ಕೆಲಸ ಮಾಡಿದ್ರು ಅವ್ರು ಎಲ್ಲ ಕೈ ಹಾಕ್ತಾರೆ. ಎನ್ವಿರಾನ್ಮೆಂಟ್ ಇದ್ರೊಳಗನ ಆಗಲಿ ನಮ್ಮದು ವೃಕ್ಷಾತಾನ ಪ್ರತಿಯೊಂದು ಕಾರ್ಯಕ್ರಮ ಸರ್ ಆಧಾರ 100% ಯಶಸ್ವಿ ಆಗುತ್ತೆ. ಸೊ ನಾವಷ್ಟೇ ಕೆಲಸ ಮಾಡ್ತಿದ್ವಿ. ಈಗ ನಿಮ್ಮದೊಂದು ಬಲ ಸಿಕ್ಸ್ ಅಂತಂದ್ರೆ ನಾವು ಅನಿಮಿಯಾ ಪ್ರಿವೆನ್ಷನ್ ಒಳಗೆ ನಾವು ನಮ್ಮ ಕರ್ನಾಟಕದೊಳಗೆ ಫಸ್ಟ್ ಇರ್ತೀವಿ ಅಂತಂದ್ರೆ ಸೊ ಇವರು ಎಲ್ಲ ಡಿಸ್ಟ್ರಿಕ್ಟಿನ ಹಾಗಂದ್ರೆ ನಾವು ರಾಜ್ಯದೊಳಗೆ ಕರ್ನಾಟಕ ನಮ್ಮ ಪ್ರಥಮ ಸ್ಥಾನದೊಳಗೆ. ಅನಿಮಿಯಾ ನೋಡೋಕೆ ಭಾಳ ಸಿಂಪಲ್ ಅನ್ನೋದು, ರಕ್ತಹೀನತೆ ಐತೆ ಅವ್ನು ಹೇಳ್ತಾರೆ. ಬಟ್ ಅವನು ನೋಡಿದ ಹಾರ್ಟಿಂದ ಹಿಡಿದು ಬ್ರೈನಿಂದ ಹಿಡಿದು ಈಗ ಸಣ್ಣ ಶಾಲಾ ಮಕ್ಕಳೊಳಗೆ ನೀವು ಅನಿಮಿಯಾ ಟೆಸ್ಟ್ ಮಾಡಿರಲಿಲ್ಲ, ಅನಿಮಿಯಾ ಐತಂದು ಹಿಮೋಗ್ಲೋಬಿನ್ 10ರಿಂದ ಹೊರಗಡೆ ಐತೆ ಅಂತ ಅವನಿಗೆ ಸಾಲಾಗಿ ಏನು ಹೇಳ್ತಾರೆ ಅದನ್ನು ಕಾನ್ಸಂಟ್ರೇಷನ್ ಇಟ್ಕೊಳ್ಳೋದಾಗ ನೆನಪಿನ ಶಕ್ತಿ ಕಡಿಮೆ ಆಗುತ್ತೆ, ಒಂದು ಸ್ಮರಣ ಶಕ್ತಿ, ಆಮೇಲೆ ಅವನು ಲಕ್ಷ್ಯ ಕೊಡೋದು ಕಾನ್ಸಂಟ್ರೇಷನ್ ಏನಂತೀವಿ, ಕಾನ್ಸಂಟ್ರೇಷನ್ ಮೆಮೊರಿ ಎರಡೂ ಅಫೆಕ್ಟ್ ಆಗ್ತದೆ. ಸೊ ಇದು ನೋಡೋಕೆ ಸಿಂಪಲ್ ಡಿಸೀಸ್. ಟ್ರೀಟ್ಮೆಂಟ್ ಒಂದು ಏನಂತಂದ್ರೆ ಈಗ ಐರನ್ ಫೋಲಿಕ್ ಆಸಿಡ್ ಇದ್ರೊಳಗೆ ಸರ್ ಬಹುಶಃ ಎಕ್ಸ್ಚೇಂಜ್ ಮಾಡಿರ್ಬೋದು, ಐರನ್ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಅಂತ ಕೊಡ್ತೇವೆ. ಸಿಂಪಲ್ ನಮ್ದು ಔಷಧದೊಳಗೆ ಅಗದಿ ಚೀಪು ಟ್ಯಾಬ್ಲೆಟ್ ಸಿಗೋದಂದ್ರೆ ಐರನ್ ಟ್ಯಾಬ್ಲೆಟ್. ನಮ್ಮದು ಗೌರ್ಮೆಂಟಿಂದ ಫ್ರೀ ಸಪ್ಲೈ ಮಾಡ್ತೀವಿ ನಾವು. ಯಾರಿಗೆ ಅನಿಮಿಯಾ ನಾವು ಐರನ್ ಟ್ಯಾಬ್ಲೆಟ್ ಕೊಟ್ಟರು ಇಂಪ್ರೂವ್ ಆಗಿಲ್ಲ ಅವರಿಗೆ ನಾವು ಡಿವರ್ಮಿನ್ ಟ್ಯಾಬ್ಲೆಟ್ ಅಂತ ಕೊಡ್ತೀವಿ. ನಮ್ಮದೊಂದು ರಾಷ್ಟ್ರೀಯ ಕಾರ್ಯಕ್ರಮನೇ ಜಂತು ನಿವಾರಣಾ ಕಾರ್ಯಕ್ರಮ ಅಂತ. ಸೊ ಅಲ್ಬೆಂಡಜೋಲ್ ಟ್ಯಾಬ್ಲೆಟ್ ಇದು ಜವೇಬಲ್ ಟ್ಯಾಬ್ಲೆಟ್. ಇದು ನಾವೆಲ್ಲರೂ ಕೊಂಡ್ರು ನಡೀತೀವಿ. 2 ವರ್ಷದ ಮೇಲ್ಪಟ್ಟು ಎಲ್ಲ ಮಕ್ಕಳಿಗೂ ನಾವು ಇದನ್ನು ಕೊಟ್ಟೇ ನಾವು ಐರನ್ ಟ್ಯಾಬ್ಲೆಟ್ ಕೊಡ್ತೀವಿ. ಇದನ್ನು ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಕೊಡಲಾದ ಐರನ್ ಟ್ಯಾಬ್ಲೆಟ್ ಕೊಟ್ಟರೆ ಅನಿಮಿಯನ್ನು ಡಯಾಗ್ನೋಸ್ ಮಾಡಿ ಟೆಸ್ಟ್ ಮಾಡಿದ್ವಿ, ಅನಿಮಿಯಾ ಐತೆ ಅಂತ ತಿಳ್ಕೊಂಡು ಐರನ್ ಟ್ಯಾಬ್ಲೆಟ್ ಕೊಟ್ಟರೆ ಅಂತಂದ್ರೂ ಕೆಲವೊಂದು ಇಂಪ್ರೂವ್ ಆಗಿಲ್ಲ. ಯಾಕೆ ಕಾರಣ ಅಂತ ನಾವು ಕೊಟ್ಟದ ಐರನ್ ಟ್ಯಾಬ್ಲೆಟ್ ಇವೆಲ್ಲ ಅವ್ನು ಹೊಟ್ಟೆಯೊಳಗೆ ಜಂತು ತಿಂತಿರ್ತಾವೆ, ಜಂತು ಬೆಳೆಯಕತ್ತಿರ್ತಾವೆ, ಜಂತಿನ ರಕ್ತಹೀನತೆ ಕಡಿಮೆ ಆಗುತ್ತೆ. ಬಟ್ ಆ ವಿದ್ಯಾರ್ಥಿಗಳು ಆ ಮನುಷ್ಯನ ರಕ್ತಹೀನತೆ ಕಡಿಮೆ ಆಗುತ್ತೆ. ಸೊ ಅದನ್ನು ಕಡಿಮೆ ಮಾಡಬೇಕಂತಂದ್ರೆ ಮೊದಲು ಮೇನ್ ನಾವು ಡಿವರ್ಮಿಂಗ್ ಮಾಡ್ತೀವಿ. ಅವನ ಹೊಟ್ಟೆಯೊಳಗೆ ಎಲ್ಲ ಜಂತುಗಳನ್ನ ನಾಶ ಮಾಡ್ತೀವಿ. ಇದನ್ನು ಸಿಂಗಲ್ ಡೋಸ್ ಟ್ಯಾಬ್ಲೆಟ್, ಒಂದು ಟ್ಯಾಬ್ಲೆಟ್ ನಾವು ಚೀಟ್ ಬಿಟ್ಟರೆ 6 ತಿಂಗಳ ತನಕ ಅವನಿಗೆ ಯಾವುದೇ ಜಂತು ಬಾಧೆ ಆಗುತ್ತೆ. ಸೊ ಆ್ಯಕ್ಚುಲಿ ಇನ್ನೊಂದು ಅವ್ನು ಜಂತು ಇತ್ತು ಅಂತಂದ್ರೆ 1 ವಾರ ಇನ್ನೊಂದು ಕೋರ್ಸ್ ರಿಪೀಟ್ ಮಾಡ್ತಾರೆ. ಸೊ ಯೂಶ್ವಲಿ ಅನಿಮಿಯಾ ಇತ್ತಂತಂದ್ರೆ ನಾವು ಐರನ್ ಟ್ಯಾಬ್ಲೆಟ್ ಕೊಡ್ತೀವಿ. ಈ ಐರನ್ ಟ್ಯಾಬ್ಲೆಟ್ ಮಿನಿಮಮ್ 3 ತಿಂಗಳ ತನಕ ತಗೋಬೇಕಾಗುತ್ತೆ. ಅವನು ಅನಿಮಿಯಾ ಸಿವಿಯರಿಟಿ ಮೇಲೆ ನಾವು ಮೈಲ್ಡ್ ಮಾಡರೇಟ್ ಸಿವಿಯರ್ ಅಂತ ಮಾಡ್ತೀವಿ. ಸಿವಿಯರ್ ಇತ್ತು ಅಂತಂದ್ರೆ ಭಾಳ ಸಿವಿಯರಿಟಿ ಇತ್ತಂದ್ರೆ 6 ಗ್ರಾಮ್ ಅಂತ ಕಡಿಮೆ ಇತ್ತಂದ್ರೆ ಸೀದಾ ಅವರಿಗೆ ನಾವು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡ್ತೀವಿ, ರಕ್ತ ಹಾಕ್ತೀವಿ. ಇವುಗಳಿಗೆ ಅದರೊಳಗೆ ಎಫೆಕ್ಟ್ ಆಗಲ್ಲ. ಸೊ ನೆಕ್ಸ್ಟ್ ಮೈಲ್ಡ್ ಮಾಡರೇಟ್ ಅನಿಮಿಯಾ ಅಂತಂದ್ರೆ ಏನಂತೀವಲ್ಲ 8 to 10 ಗ್ರಾಮ್ ಇತ್ತಂತಂದ್ರೆ ಅವ್ರಿಗೆ ನಾವು ನರದೊಳಗೆ ಐರನ್ ಟ್ಯಾಬ್ಲೆಟ್ ಕೊಡ್ತೀವಿ. ಇವೇ ಐರನ್ ಐರನ್ ಸಿಕ್ರೋಸ್ ಅಂತ IV ಕೊಡ್ತೀವಿ. ಸೊ ಅಬೌಟ್ 10 to 15 ಏನು ಇರ್ತಾರಲ್ಲ ಇದು ಮೈಲ್ಡ್ ಅನಿಮಿಯಾ ಅಂತಂದ್ರೆ. ಈ ಮೈಲ್ಡ್ ಅನಿಮಿಯಾದೊಳಗೆ ನಮ್ಮದು ನಿಮ್ಮದು ಪಾತ್ರ ಭಾಳ ಮುಖ್ಯ. ಸೊ ಇವು ಮೈಲ್ಡ್ ಅನಿಮಿಯಾದೊಳಗೆ ಮಾಡರೇಟ್ ಸಿವಿಯರ್ ಹೋಗ್ಲಾರ್ದಂದ್ರೆ ನಾವು ಐರನ್ ಟ್ಯಾಬ್ಲೆಟ್ ಕೊಡ್ತೀವಿ. ಸೊ ಇದೇ ಮಿನಿಮಮ್ 3 months to 6 months ಕೊಡ್ತೀವಿ. ನಮ್ಮಲ್ಲಿ ಗರ್ಭಿಣಿಯರಿಗಂತೂ ನಾವು ಇದನ್ನು ಕಂಪಲ್ಸರಿ ಕೊಟ್ಟೆ ಕೊಡ್ತೀವಿ. 3 ತಿಂಗಳು ಮೊದಲೇ 3 ತಿಂಗಳು ಕೊಡೋಂಗಿಲ್ಲ. 3 ತಿಂಗಳಿಂದ 9 ತಿಂಗಳು ಡೆಲಿವರಿ ಆಗುತ್ತಲ್ಲ ಪ್ರತಿ ಗರ್ಭಿಣಿಗೆ ನಾವು ಈ ಟ್ಯಾಬ್ಲೆಟ್ ಡೈಲಿ 1 ಕೊಡ್ತೀವಿ. ಸೊ ಡೆಲಿವರಿ ಆಗುತ್ತಾನ 6 ತಿಂಗಳ ನಂತರ 180 ಟ್ಯಾಬ್ಲೆಟ್ ಕೊಡ್ತೀವಿ ನಾವು ಗರ್ಭಿಣಿಯರಿಗೆ. ಪ್ಲಸ್ ಡೆಲಿವರಿ ಆದಮೇಲೆ 180 ಟ್ಯಾಬ್ಲೆಟ್ ಕೊಡ್ತೀವಿ. ಇದ್ರ ಜೊತೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಕೊಡ್ತೀವಿ, ಅದನ್ನು ಕನ್ಫ್ಯೂಸ್ ಮಾಡ್ಕೊಡ್ತೀವಿ. ಬರೀ ಐರನ್ ಟ್ಯಾಬ್ಲೆಟ್ ಕನ್ಫ್ಯೂಸ್. ಸೊ ಅವು ಗರ್ಭಿಣಿಗೆ ಅನಿಮಿಯಾ ಐತಂತ ರಕ್ತಹೀನತೆ ಐತಂತಂದ್ರೆ ಅವ್ರಿಗೆ ಡಬಲ್ ಡೋಸ್ ಡೈಲಿ 1 ಟ್ಯಾಬ್ಲೆಟ್ ತೊಗೊಳ್ತೀವಿ, ಮುಂಜಾನೆ ಸಾಯಂಕಾಲ. ಸೊ ಆಕಿನ 3ನೇ ತಿಂಗಳಿಂದ ಗರ್ಭಿಣಿ ಹೇಳಿದ್ರೆ ಡೆಲಿವರಿ ಆಗುತ್ತೆ 6 ತಿಂಗಳು ಏನು ಸಿಗುತ್ತಲ್ಲ ಅವಾಗ ನಾವು 180 ಡಬಲ್ ಅಂತ 360 ಟ್ಯಾಬ್ಲೆಟ್ ಕೊಡ್ತೀವಿ.
ಫ್ರೀಯಾಗಿ ಗೌರ್ಮೆಂಟ್ ಅವರು. ಸಿಮಿಲರ್ ಡೆಲಿವರಿ ಆದಮೇಲೆ ಕೊಡ್ತೀವಿ. ಡೆಲಿವರಿ ಆದಮೇಲೆ ಯಾಕೆ ಕೊಡ್ತೀವಿ ಅಂತಂದರೆ ಡೆಲಿವರಿ